ಈ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 94ರಿಂದ ಬಂಗಾರಪ್ಪನವರು KCP ಕಾಲದಲ್ಲಿ ಫಸ್ಟ್ MLA ಆಗಿರೋದು. ಅಂಕೋಲದಲ್ಲಿ 3 ಬಾರಿ, ಸಿರ್ಸಿಯಲ್ಲಿ 3 ಬಾರಿ, 6 ಬಾರಿ ಶಾಸಕರಾದಂಥವರು. 2008ರಲ್ಲಿ ಶಿಕ್ಷಣ ಮಂತ್ರಿ, 2019ರಿಂದ ಸ್ಪೀಕರ್ ಅಥವಾ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಿಂದ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಕೋಮಿರ್ತಕ್ಕಂಥ 10 ಮನೆಗಳಿದ್ದರು ಅವ್ರಿಗೆ ಸ್ಟಾರು, 5 ಮನೆ ಇದ್ದರೂ ಸ್ಟಾರು. ಉನ್ನತವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲನ್ನು ಕಟ್ಟಿಸಿದ್ದು ದಾಖಲೆ ಇಲ್ಲ. ಅವರು 1988ರಲ್ಲಿ ಸಿದ್ದಾಪುರದಲ್ಲಿ ರಾಮಕೃಷ್ಣ ಹೆಗಡೆಯವರು ಒಂದು ಹಾಸ್ಪಿಟ್ಲ್ ಕಟ್ಟಿಸಿದ ಮೇಲೆ ಇವರು 3 ಮಂದಿ ಸಿರ್ಸಿಯಲ್ಲಿ MLA ಆದರೂ ಕೂಡ ಒಂದು ಹಾಸ್ಪಿಟ್ಲನ್ನು ಕೂಡ ಅವರು ಕಟ್ಟಿಸಿಲ್ಲ. ಇನ್ನು 96ರಿಂದ ಅನಂತಕುಮಾರ್ ಹೆಗಡೆಯವರು 6 ಬಾರಿ ಸಂಸದರು ಅಥವಾ ಪಾರ್ಲಿಮೆಂಟ್ ಮೆಂಬರ್ ಆದರೂ ಕೂಡ ಸಿದ್ದಾಪುರದಲ್ಲಿ ಒಂದು ಈಡಿಗರ ಭವನ ಕಟ್ಟಾಕೈತಿ 10 ವರ್ಷ ಆದ ಮುಕ್ತಾಯ ಆಗಿಲ್ಲ. 2006 ಅಕ್ಟೋಬರ್ 29ನೇ ತಾರೀಕು ಬಂಗಾರಪ್ಪನವ್ರ ಜೊತೆಗೆ ಅನಂತಕುಮಾರ್ ಅವರು ಕೂಡ ಬಂದು ನಾನು 20 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೋದ ಮನುಷ್ಯನ ಮುಖ ನೋಡಲಿಕ್ಕೆ ಆಗಲಿಲ್ಲ, 20 ರೂಪಾಯಿನೂ ಕೊಟ್ಟಿಲ್ಲ. ಆದ್ದರಿಂದ ನಾವು ಯಾವುದೇ ಕಾರಣದಿಂದ BJPಯನ್ನು ಬೆಂಬಲಿಸುವಂಥ ಅವಕಾಶ ಇಲ್ಲ. ಅಂಜಲಿ ಲಿಂಬಾಳ್ಕರ್ ಅವರು 2018ರಲ್ಲಿ ಖಾನಾಪುರದಲ್ಲಿ ಗೆದ್ದಿದ್ರು. ಈ ಬಾರಿ ಅವರು ಸೋತಿದ್ದಾರೆ. ಆದರೂ ಸೋಲು ಗೆಲುವು ಜನರ ಕೈಯಲ್ಲಿ, ಅದು ನಮ್ಮ ಅಪ್ಪನ ಆಸ್ತಿ ಅಲ್ಲ. ನಮ್ಮ ಉತ್ತರ ಕನ್ನಡದಲ್ಲಿ 6 ಮಂದಿ ಕಾಂಗ್ರೆಸ್ ಅಭ್ಯರ್ಥಿಗಳು, ಕಿತ್ತೂರಿನಲ್ಲಿ ಒಬ್ಬರು, 8 ಕ್ಷೇತ್ರಗಳ 5 ಮಂದಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಆದ್ದರಿಂದ ಈ ನಮ್ಮ ಲಿಂಬಾಳ್ಕರ್ ಅವರನ್ನು ಈ ಬಾರಿ ಗೆಲ್ಲಿಸಲೇಬೇಕು. ಅಂದರೆ ಲಿಂಬಾಳ್ಕರ್ ಅವರು ಈ ಬಾರಿ ನಾನು ಗೆದ್ದು ಬಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ನಾನು ತೆರೆಯೋದಕ್ಕೆ ನಾನು ಆಶ್ವಾಸನೆ ನಾನು ಆರಿಸಿ ಬಂದರೆ ಸ್ಥಾಪನೆ ಮಾಡ್ತೇನೆ. ಮಂಗಳೂರು, KS ಹೆಗಡೆ, ಮಣಿಪಾಲ ಹೋಗ್ತಕ್ಕಂಥ ರೋಗಿಗಳನ್ನು ತಡೆಗಟ್ಟುವುದೇ ನನ್ನ ಮುಂದಿನ ಗುರಿ ಅಂತ ಅವರು ಪದೇ ಪದೇ ಈಗ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದಾರೆ. ಗೆಲ್ಲಿಸಿದ ನಂತರದಲ್ಲಿ ಅಮ್ಮನವರು ಏನು ಮಾಡ್ತಾರೆ ಅನ್ನೋದನ್ನು ಪ್ರಜೆಗಳಾಗಿರ್ತಕ್ಕಂಥ ನೀವು ಕಾದು ನೋಡಬೇಕಾಗಿದೆ. ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಲಿಂಬಾಳ್ಕರ್ ಅವರನ್ನು ಆರಿಸಿ ತರ್ತಕ್ಕಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಕರ್ತವ್ಯ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ.